ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಹಾದಿ ತಪ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಅನ್ನೋದು ಚುನಾವಣೆಯ ಲಕ್ಷ್ಮಿ ಆಗದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೀಡಿರುವಂತಹ ಹೇಳಿಕೆ ಇದು. ಜವಾಬ್ದಾರಿಯುತ ಸಚಿವೆ ಸದನಕ್ಕೇನ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಪ್ಪು ದಾರಿಗೆ ತರೋದು ಶೋಭೆ ತರುವಂತದ್ದಲ್ಲ. ರಾಜ್ಯ ಸರ್ಕಾರದ ಒಳಜಗಳದಿಂದ ಆಡಳಿತ ಹಳಿ ತಪ್ಪಿದೆ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ನಾವು ಜೆಡಿಎಸ್ ಈ ಕುರಿತಂತೆ ಚರ್ಚೆಯನ್ನ ನಡೆಸಿದ್ದೇವೆ. ಸದನವನ್ನ ತಪ್ಪು ದಾರಿಗೆ ತರೋದು ಶೋಭೆ ತರುವಂತದ್ದಲ್ಲ. ಆಗಸ್ಟ್ ವರೆಗೆ ಹಣ ಕೊಟ್ಟಿದ್ದೇವೆ ಅಂತ ಹೇಳಿ ಸದನದಲ್ಲಿ ಸುಳ್ಳು ಹೇಳ್ತಾರೆ. ಅಷ್ಟು ಸಾಮಾನ್ಯ ಮಾಹಿತಿಯೂ ಕೂಡ ಇವರಿಗೆ ಗೊತ್ತಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಗ್ಯಾರಂಟಿಗಳಿಂದ ಪರಿಣಾಮವಾಗಿ ಸಾರಿಗೆ ಇಲಾಖೆಯು ಸಂಕಷ್ಟಕ್ಕೆ ಸಿಲುಕಿದೆ. ಅಲ್ಲಿಯೂ ಸರಿಯಾಗಿ ಸಂಬಳವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದು ವಾಸ್ತವಿಕ ಸತ್ಯ. ಬರುವಂತಹ ದಿನಗಳಲ್ಲಿ ಇವರ ಬಂಡವಾಳ ಬಯಲಾಗತ್ತೆ. ಸಿಎಂ ಕೂಡ ಗೊಂದಲದಲ್ಲಿದ್ದಾರೆ. ಎಷ್ಟು ದಿನ ಸಿಎಂ ಆಗಿರ್ತಾರೆ ಅನ್ನುವಂತಹ ಪ್ರಶ್ನೆ ಅವರಿಗೂ ಕಾಡ್ತಾ ಇದೆ. ಕಳೆದ 1.5 ವರ್ಷದಿಂದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ಅನ್ನೋದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ. ಸದನದಲ್ಲೂ ಕೂಡ ನಾನು ಹೇಳಿದ್ದೆ, ಅವತ್ತು ಗೃಹಲಕ್ಷ್ಮಿ ಅನ್ನುವುದು ಚುನಾವಣಾ ಲಕ್ಷ್ಮಿ ಆಗಿದೆ. ಒಂದು ಜವಾಬ್ದಾರಿತ ಸಚಿವೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಇದು ಖಂಡಿತ ಸರಿಯಲ್ಲ. ಹಾಗಾಗಿ ನಮ್ಮ ಎಲ್ಲ ವಿರೋಧ ಪಕ್ಷದ BJP JDS ಎರಡೂ ಪಕ್ಷಗಳು ಕೂಡ ಇದನ್ನು ನೆನ್ನೆ ಚರ್ಚೆ ಮಾಡಿರುವಂಥದ್ದು. ಅದು ಸದನವನ್ನು ಮಿಸ್ಲೀಡ್ ಮಾಡುವಂಥದ್ದು ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ. ಅದನ್ನು ಕೂಡ ಸಚಿವರಾಗಿ ಈ ರೀತಿ ಅಪಹಾಸ್ಯಕ್ಕೆ ಒಳಗಾಗಿರುವಂಥದ್ದು. ಆಗಸ್ಟ್ವರೆಗೂ ಕೂಡ ಎಲ್ಲ ಕಂತುಗಳನ್ನು ನೀಡಿದ್ದೇವೆ ಅಂತೇಳಿ ತಪ್ಪು ಮಾಹಿತಿ, ಅಷ್ಟು ಆ ಬೇಸಿಕ್ ಇನ್ಫಾರ್ಮೇಷನ್ನು ಕೂಡ ಮಾನ್ಯ ಸಚಿವರ ಹತ್ರ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸರಿಯಲ್ಲ. ಇದು ಇವತ್ತು ಗ್ಯಾರಂಟಿಗಳ ಪರಿಣಾಮವಾಗಿ ಸಾರಿಗೆ ಇಲಾಖೆಯು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕ್ಕೊಂಡಿರುವಂಥದ್ದು. ಅಲ್ಲೂ ಕೂಡ ಸರಿಯಾದ ರೀತಿ ಸಂಬಳ ಕೊಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿ ಎಂಪ್ಲಾಯೀಸ್ಗಳಿಗೆ. ಇದು ವಾಸ್ತವಿಕ ಸತ್ಯ. ಬರುವಂಥದ್ದೆಲ್ಲ ಇನ್ನೂ ಕೂಡ ಅವರ ಬಂಡವಾಳ ಬಯಲು ಆಗ್ತದೆ. ಪಾಪ ನೀವು ಮುಖ್ಯಮಂತ್ರಿಗಳು ಅವರೇ ಗೊಂದಲದಲ್ಲಿದ್ದಾರೆ. ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಸಮಸ್ಯೆಗೆ ಕೊಡೋಕ್ಕಾಗಿಲ್ಲ. ಇನ್ನು ಬರೋಂಥ ದಿನಗಳಲ್ಲಿ ಎಲ್ಲಿ ಕಂಡ್ಕೊಳ್ಳೋಕೆ ಸಾಧ್ಯ ಇದೆ ಅವ್ರಿಗೆ? ಒಳ ಜಗಳ, ಮತ್ತೊಂದು ಕಡೆ ಡಿನ್ನರ್ ಮೀಟಿಂಗ್ಗಳು ಎಲ್ಲವೂ ಕೂಡ ಬೆಳಗಾವಿ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಒಳ ಜಗಳದಿಂದಾಗಿ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರ ಮಧ್ಯೆ ಏನು ಒಳ ಜಗಳ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ. ಸದನದಲ್ಲೂ ಕೂಡ ನಾನು ಹೇಳಿದ್ದೆ, ಅವತ್ತು ಗೃಹಲಕ್ಷ್ಮಿ ಅನ್ನುವುದು ಚುನಾವಣಾ ಲಕ್ಷ್ಮಿ ಆಗಿದೆ.